ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆರೋಗ್ಯದಲ್ಲಿ ಎಷ್ಟೋ ಸತಿ ನಾವು ವಿವಿಧ ರೀತಿಯ ಕಾಯಿಲೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಪಟ್ಟಿ ಮಾಡೋಕ್ಕೆ ಹೋದರೆ ಕೊನೆ ಮೊದಲಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ಕೇಳ್ತಾ ಇರೋದು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತಂದ್ಬಿಟ್ಟು. ಗ್ಯಾಸ್ಟ್ರಿಕ್ ಅಂತಂದರೆ ಅಸಿಡಿಟಿ, ನಿಮಗೆಲ್ಲ ಗೊತ್ತೇ ಇದೆ. ಅದು ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸರಿಯಾದ ಸಮಯಕ್ಕೆ ಊಟ ತಗೊಳ್ಳದೆ ಹೋದರೆ ಅಥವಾ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಯೋಚನೆಗಳನ್ನು ಮಾಡ್ತಾಯಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಡಾಕ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಆ ಒಂದು ಗ್ಯಾಸ್ಟ್ರಿಕ್ ತಹಬಂದಿಗೆ ತರದೇ ಹೋದಾಗ ಒಳಗಡೆ ಹುಣ್ಣುಗಳಾಗಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತ ಕೂಡ ಹೇಳ್ತಾರೆ. ಆ ಗ್ಯಾಸ್ಟ್ರಿಕ್ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಎರಡೂ ಕೂಡ ಎಷ್ಟು ಭಯಂಕರ ವ್ಯಾಧಿ ಅಂತಂದರೆ ಮನುಷ್ಯನನ್ನೇ ಅಳ್ಳಾಡಿಸ್ಬಿಡುತ್ತೆ. ಅವನು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಬೋದು, ಏನೇ ಇರ್ಬೋದು, ಯಾವಾಗ ಹೊಟ್ಟೆಯ ಮಧ್ಯಪ್ರದೇಶ ಅಂತ ಏನು ಕರಿತೀವಲ್ಲ ಅದು ಸರಿ ಇಲ್ಲ ಅಂತಂದಾಗ ಅವನಿಗೆ ಮಾನಸಿಕ ಸ್ಥಿತಿ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಕೂಗಾಡ್ತಾನೆ, ಶಬ್ದಗಳನ್ನು ಕೇಳೋಕ್ಕೆ ಇಷ್ಟಪಡೋದಿಲ್ಲ, ಬೇರೆಯವ್ರ ಥರ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಅವನ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ಮಾಡದೇ ಇರುವಂತಹ ಔಷಧಿ ಇಲ್ಲ. ಎಷ್ಟೋ ಜನ ಬರೀ ಆಹಾರದಿಂದ ಮಾತ್ರ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ. ಹಾಗೇನಿಲ್ಲ. ನಮ್ಮ ಕೇವಲ ಒಂದು 1 to 100 ಸ್ಕೇಲಲ್ಲಿ ಒಂದು 20-25% ಆಹಾರದಿಂದ ಬಂದರೆ ಇನ್ನು ಉಳಿದ ಭಾಗ ಮಾನಸಿಕ ಸ್ಥಿತಿಯಿಂದ ಬರುತ್ತೆ. ಹಾಗಾಗಿ ಔಷಧಿಗಳಿಲ್ವಾ? ನಮಗೆ ಉದ್ದೇಶನೇ ಡ್ರಗ್ಲೆಸ್ ಥೆರಪಿ ಅಂತ. ಹಾಗಾಗಿ ಗಿಡಮೂಲಿಕೆಗಳು ಪೌಡ್ರ್ಗಳಿರ್ಬೋದು, ಕಷಾಯ ಇರ್ಬೋದು, ಇಂಥಗಳನ್ನು ಉಪಯೋಗಿಸ್ಕೊಂಡಾಗ ಗ್ಯಾಸ್ಟ್ರಿಕ್ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಎರಡನ್ನೂ ಕೂಡ ನಾವು ತಹಬಂದಿಗೆ ತರಬಹುದು. ಅಷ್ಟೇ ಅಲ್ಲ, ಅದರಲ್ಲಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಸುಮಾರು ಒಂದು 10-12 ವರ್ಷದಿಂದ ನಾನು ಬೇರೆ ಬೇರೆ ಔಷಧಿಗಳನ್ನು ತೊಗೊಂಡಿದ್ದೀನಿ, ಆಯುರ್ವೇದಿಕ್ ತೊಗೊಂಡಿದ್ದೀನಿ, ಹೋಮಿಯೋಪತಿ ತೊಗೊಂಡಿದ್ದೀನಿ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಸಪ್ತರ್ಷಿ ಸಮರ್ಪಣ್ ಸೆಂಟರಲ್ಲಿ ನಿಮಗೆ ಆ ಒಂದು ಔಷಧಿ ಅಂತ ನಾನು ಹೇಳೋದಿಲ್ಲ, ಗಿಡ ಮೂಲಿಕೆಗಳ ಒಂದು ಸಾರವನ್ನು ನಾವು ಸ್ಟಾಕ್ ಮಾಡಿದ್ದೀವಿ. ಹಾಗಾಗಿ ಗ್ಯಾಸ್ಟ್ರಿಕ್ ಮತ್ತು ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಎರಡನ್ನೂ ಕೂಡ ನೀವು ಪರಿಹಾರ ಮಾಡ್ಕೋಬಹುದು. ಅದು ಕೇವಲ ಒಂದು ಸಣ್ಣ ಕ್ವಾಂಟಿಟಿನಲ್ಲಿ ಕೊಡ್ತೀವಿ. ಅದನ್ನು ಬರೀ 2 ಚಿಟಿಕೆಯಷ್ಟು ಊಟಕ್ಕೆ ಮುಂಚೆ ಮತ್ತು ಊಟ ಆದ ನಂತರ ತಗೊಂಡ್ರೆ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇದ್ದರೂ ಕೂಡ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ಆ ಒಂದು ಅನುಕೂಲ ನಿಮಗೆ ಬೇಕಿದ್ದರೆ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ಬಂದಾಗ ಅದರ ಸೌಲಭ್ಯವನ್ನು ಪಡ್ಕೋಬೋದು. ಬಹುಶಃ ಬಹಳ ದೂರದ ಊರಿನಲ್ಲಿದ್ದು ಅವರು ಫೋನ್ ಮುಖಾಂತರ ಮಾಡಿದಾಗ ಪೋಸ್ಟಲ್ ಕೊರಿಯರಲ್ಲೂ ಕೂಡ ಕಳಿಸ್ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.